ನಾನು ನಿಮ್ಮ ಜೊತೆ ಇದ್ದವನೇ ಈಗ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ. ಕೆಲವೊಂದು 10-11 ವರ್ಷಗಳ ಸಿನಿಮಾ ಮಾಡ್ತಾ ನೀವೆಲ್ಲ ಯಾಕಿಷ್ಟು ಸ್ಟ್ರೈಟಾಗಿ ಕೇಳ್ತಾ ಇದ್ದೀರಾ ಪ್ರಶ್ನೆಗಳು, ಮತ್ತು ನಿಮ್ಮ ಹತ್ರ ಯಾಕೆ ಈ ಥರ ಯೂಟ್ಯೂಬರ್ಸ್ಗಳೆಲ್ಲ ಈ ಡಿಜಿಟಲ್ ಮೀಡಿಯಾ ಹೊಂದಿರೋರೆಲ್ಲರೂ ಒಂಥರ ಪ್ರಾದೇಶಿಕ ಪಕ್ಷಗಳ ಥರ, ರೀಜನಲ್ ಪಾರ್ಟಿ ಥರ. ನಿಮಗೆ ಯಾರು ಹೈಕಮಾಂಡ್ ಇರಲ್ಲ. ಕಂಗ್ರ್ಯಾಚುಲೇಷನ್ ಟು ಯು. ನೀವು ಅಂದ್ಕೊಂಡಿದ್ದು ನೀವು ಮಾಡ್ತೀರಾ. ಈ ಹೈಕಮಾಂಡ್ ಇರೋರಿಗೆ ತುಂಬ ಹಿಂದೆ ಮುಂದೆ ಎಲ್ಲ ಇರುತ್ತೆ. ನನಗೂ ಯಾರು ಹೈಕಮಾಂಡ್ ಇಲ್ಲ, ನಾನು ನಿಮ್ಮ ಥರದವನೇ. ಸೊ ನೇರವಾಗಿ ಮಾತಾಡ್ತೀನಿ. ಅಮೇರಿಕಾದಲ್ಲಿ 35 ಥಿಯೇಟ್ರ್ ಸಿಗ್ಬೋದು, ಇನ್ನೂ 3 ದಿನ ಟೈಮ್ ಇದೆ, 50 ಆಗ್ಬೋದು. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಜು ವೆಟ್ಸ್ ಗೀತಾಗೆ ಮಾರುಕಟ್ಟೆ ಬರುತ್ತೆ. ಯಾಕೆಂದರೆ ಈ ಸಿನಿಮಾನೇ ಶಿಡ್ಲಘಟ್ಟದಿಂದ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಒಬ್ಬ ಸಾಮಾನ್ಯ ನೇಕಾರ ತನ್ನ ಪೇಟೆಂಟನ್ನು ಮಾರ್ಕೊಂಡು ತೊಡೆನೂ ತಟ್ಟಿ ಭುಜಾನೂ ತಟ್ಕೊಂಡು ಬಂದಿರೋ ಸಿನಿಮಾ ಸಿಗುತ್ತೆ. ಯಾಕೆಂದರೆ ಅಲ್ಲಿ ಕನ್ನಡದ ಮಕ್ಕಳಿದ್ದಾರೆ. ಇಲ್ಲಿ ಯಾವ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಬೀಪ್ ಹಾಕ್ಕೊತೀರಾ, ಸಾರಿ. ಹಾಗಾಗಿ ಬೀಪ್ ನೀವೇ ಹಾಕ್ಕೊಳ್ಳಿ. ಪ್ರಾಬ್ಲಮ್ ಏನು ಇಲ್ಲಿ ಜನರಿಗೆ ಅಂತಂದರೆ, ಪ್ರದರ್ಶಕರ ವಲಯ, ವಿತರಕರ ವಲಯ, ನಿರ್ಮಾಪಕರ ವಲಯ, ನಿರ್ದೇಶಕರ ವಲಯ ಅಂತ ಇದೆ. ನಿರ್ದೇಶಕರ ವಲಯ ಚೇಂಬರ್ನಲ್ಲಿ ಒಂದು ರೂಮು ಕೊಟ್ಟಿರೋದು ನಾನು ಕಾಣೆ ಇದುವರೆಗೂ. ಅಲ್ಲಿ ಯಾರೋ ಪ್ರತಿನಿಧಿಗಳಿರೋದು ನಾನು ಕಾಣೆ. ಈ ಪ್ರದರ್ಶಕರ ವಲಯದವರು ಸಿಂಗಲ್ ಥಿಯೇಟ್ರ್ ಅಂತ ಬಂದರೆ, ಮಾಲ್ ಕಲ್ಚರ್ ಅಂತ ಬಂದರೆ, ಶೇರ್ ಪರ್ಸೆಂಟೇಜ್ ಅಂತ ಬಂದಾಗ 50-50, 70-30 ಈ ವ್ಯವಹಾರಗಳ ಮೇಲೆ ಹೋಗ್ತಾರೆ. ಬಿಟ್ಟರೆ ಪ್ರೇಕ್ಷಕರಿಗೆ ಕೊಡೋ ಪಾಪ್ಕಾರ್ನಿಗೆ 450 ರೂಪಾಯಿ ಹಾಕಿದೆ ಅಂತ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ. ನಿನ್ನ ಶೌಚಾಲಯನ ಕ್ಲೀನ್ ಮಾಡಿಲ್ಲ ಅಂತ ಯಾರು ಯೋಚನೆ ಮಾಡಿಲ್ಲ. ಕನ್ನಡದ ಸಿನಿಮಾಗಳು ಕನ್ನಡದಲ್ಲಿ ಮೂಲೆ ಗುಂಪಾಗೋದು ಹೊಸದು ಅಲ್ಲ. ಇದ್ರ ಮೇಲೆ ಫೈಟ್ ಮಾಡಿ ಎಷ್ಟು ಸ್ಕ್ರೀನ್ಗಳು ತೊಗೋಬೇಕು, ಯಾವ್ಯಾವ ಹಳ್ಳಿಗೆ ತಲುಪಬೇಕು, ತಾಲೂಕು ಮಟ್ಟಕ್ಕೆ ತಲುಪಬೇಕು, ಜಿಲ್ಲಾ ಮಟ್ಟಕ್ಕೆ ತಲುಪಬೇಕು ಅಂತ ಹೋರಾಟ ಮಾಡೋದು ನಮಗೂ ಹೊಸದಲ್ಲ. ಇರೋದೇ 10 ಜನ ವಿತರಕರ ಆಫೀಸು. ಬೇಕಾಗಿರೋದೆಷ್ಟು? 4 ಧ್ವನಿ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅನಿಲ್ ಅವರು ಕೇಳಿದ್ರು ನಿಮ್ಮದೇ ಸಿನಿಮಾ ಏನು ಮಾಡ್ತೀರಾ ಅಂತ. ಥಿಯೇಟ್ರ್ ಸೆಟಪ್ಗೆ ಗೋಕುಲ್ ಮೂವೀಸ್ ಅವ್ರಿಗೇನಾದರೂ ತೊಂದರೆ ಆದರೆ ನಾವು ಗೇಮ್ ಚೇಂಜರ್ ಆಗಬೇಕಾಗತ್ತೆ. ನಾವು ಡಾಕು ಮಹಾರಾಜ್ ಕೂಡ ನಾವೇ ಆಗಬೇಕಾಗತ್ತೆ. ಈ ಶಕ್ತಿ ಕನ್ನಡಿಗರಿಗಿದೆ. ಡಾಕು ಮಹಾರಾಜ್ ಆಗೋಕ್ಕೂ ನಮಗೆ ಬರುತ್ತೆ, ಗೇಮ್ ಚೇಂಜರ್ಗಳಾಗೋಕ್ಕೂ ಕನ್ನಡದವರಿಗೆ ಬರುತ್ತೆ. ಇದಕ್ಕೆ ಸುಮಾರು ಉದಾಹರಣೆಗಳಿದೆ. ಆಪ್ತಮಿತ್ರ ಅನ್ನೋದೊಂದು ಸಿನಿಮಾನೇ 1 ವಾರದ ಮೇಲೆ ಓಡಲ್ಲ ಅಂತ ತೆಗೆದಾಗ 1 ವರ್ಷ ಹೋಗಿತ್ತು ಸಿನಿಮಾ. ಮುಂಗಾರು ಮಳೆಗಾಗಿತ್ತು. ಯಾಕೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1ಗೆ ಆಗಿತ್ತು. 35 ಸ್ಕ್ರೀನಿಂದ ಅದು ಆ ಕಾಲಕ್ಕೆ 215 ಸ್ಕ್ರೀನ್ ಹೋಗಿತ್ತು. ಮಗ ಹುಟ್ಟಿದ್ರು ಅಷ್ಟು ಮಾಡಲ್ವಾ ಅಪ್ಪ ಹಂಗಿರ್ಬೇಕಾದ್ರೆ? ಇದು ಎಚ್ಚರಿಕೆ ತಲುಪೋರಿಗೆ ತಲುಪುತ್ತೆ ಅನ್ಕೋತೀನಿ. ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಗೌರವನ ಭಯದ ಮುಖಾಂತರನೇ ಸಂಪಾದಿಸಬೇಕು ಅಂತ ನನಗೆ ಇತ್ತೀಚಿನ ವರ್ಷಗಳು ಅನ್ನಿಸ್ತಾ ಇದೆ. ನಾವು ಪ್ರೀತಿಯ ಕತೆ ಹೇಳಿ, ಪ್ರೇಮದ ಕತೆ ಹೇಳಿ, ಸ್ನೇಹದ ವಿಷಯ ಹೇಳಿ, ಒಳ್ಳೇದು ಹೇಳಿ ಸಿನಿಮಾ ಮಾಡಿ, ಯಾರೋ ನಿರ್ಮಾಪಕರು ಬಂದು ಕೋಟ್ಯಾಂತರ ರೂಪಾಯಿ ಕೈ ಹಾಕ್ಕೊಂಡು ಹೊರಗಡೆ ಮಾತ್ರ ಮಾತಾಡ್ತಾರೆ. ಚಿತ್ರರಂಗದ ಹಿರಿಯರು ಅದಕ್ಕೆ ಬೇರೆ ಥರ ಹೇಳ್ಬಿಡ್ತೀನಿ, ಭಾಷೆ ಬೇಡ, ಸ್ವಲ್ಪ ಸೆನ್ಸಾರ್ ಮಾಡ್ಕೋತೀನಿ ನಾನೇ. ನಿರ್ಮಾಪಕರು ಬರಲ್ಲ, ನಾಯಕ ನಟರುಗಳು ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಕೊರತೆಗಳನ್ನು ಮಾತಾಡೋರು ಇಂಥ ಹೊರತೆಗಳ ಸಿನಿಮಾ ಬಂದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಬೆಂಬಲ ನೀಡಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಕಲಾಭವನದಲ್ಲಿ ಯಜ್ಞ ಯಾಗ ಮಾಡಿದ್ರೆ ಬರಲ್ಲ, ಒಳ್ಳೆ ಸಿನಿಮಾಗಳು ಬರಲ್ಲ. ಅಸೋಸಿಯೇಟ್ ಡೈರೆಕ್ಟರ್ಗೆ, ಅಸಿಸ್ಟೆಂಟ್ಸ್ಗೆ, ರೈಟ್ರಿಗೆ, ಡೈರೆಕ್ಟರ್ಗಳಿಗೆ, ಹೀರೋಗೆ ಸರಿಯಾಗಿ ನಿರ್ಮಾಪಕ ಸಂಭಾವನೆ ಕೊಡಬೇಕು. ಆವಾಗ ಗೆಲ್ಲುತ್ತೆ ಸಿನಿಮಾ. ಥಿಯೇಟ್ರ್ಗಳು ಸಿಗಬೇಕು, ಸರಿಯಾದ ಕತೆಗಳನ್ನು ತರಬೇಕು. ಇಷ್ಟು ವರ್ಷಗಳಾದ ಮೇಲೆ ಶಿಡ್ಲಘಟ್ಟದಲ್ಲಿ ಒಂದು ನೇಕಾರರ ಸಂಘಟನೆ ಇದೆ. ನೇಕಾರರಿದ್ದಾರೆ, ಕಚ್ಚಾ ವಸ್ತುಗಳನ್ನು ಬೆಳೆಯೋರಿದ್ದಾರೆ, ರೇಷ್ಮೆನ ಬದುಕ್ತಾರೆ. ಅವ್ರಿಗೊಂದು ಮಾರ್ಕೆಟ್ ಇದೆ. 1 ವರ್ಷಕ್ಕೆ 1,500 ಕೋಟಿಯಷ್ಟು ವಹಿವಾಟಿದೆ. ಅದಕ್ಕೊಂದು ಮಾರ್ಕೆಟ್ ಮಾಡಬೇಕು ಅಂತಲೂ ವಿಧಾನಸೌಧದಲ್ಲಿ 2 ಸಲ ಚರ್ಚೆ ಆಗಿದ್ದು. ಅದನ್ನು ಹೇಳಕ್ಕೆ ಈ ಥರದೊಂದು ಸಿನಿಮಾ ಬರಬೇಕಾಯ್ತು. ನಾವು ಹುಡ್ತಾನೆ ಹೋರಾಟಗಾರರಾಗಿ ಬಂದಿರೋರು. ಕಿಟ್ಟಪ್ಪ ಇರ್ಬೋದು, ನಾಗಶೇಖರ್ ಅವ್ರು ಇರ್ಬೋದು, ಎಲ್ಲರೂ ಇರ್ಬೋದು. ಇಲ್ಲಿ ಛಲವಾದಿ ಕುಮಾರ್ ಅವರು, ಅವ್ರ ಜೀನ್ಸಲ್ಲ ಇದೆ ಛಲವಾದಿ ಅಂತ, ಅವರೊಂದು ಸಂಘಟನೆ. ಇವರು ಅವರಿಗೆ ಥಿಯೇಟ್ರ್ ಸೆಟಪ್ ತೊಗೊಳೋದು ಗೊತ್ತಾಗಲ್ವಾ? ಇದೇನಂತಂದರೆ ಇದು ಕಳ್ಳಬೆಕ್ಕಿನ ಕತೆಗಳಿದು. ಯಾವುದೋ ಬೆಕ್ಕಿಗೆ ಯಾವುದೋ ಗಂಟೆ ಕಟ್ಟೋದು, ಸಮಸ್ಯೆ ಮಾಡೋದು ಮಾಡ್ತಾರೆ. ಆದರೆ ಜನ ಸಿನಿಮಾ ಸ್ವೀಕರಿಸಿದ್ರು ಅಂತ ಆದರೆ ಏನು ಮಾಡ್ತಾರೆ? ಯಾವ ಶೇರ್ ಲೆಕ್ಕ ಆಗ್ತಾ ಕೂತ್ಕೋತಾರೆ, ಯಾವ ಸ್ಕ್ರೀನ್ನ ತಡೆ ಹಿಡಿತಾ ಕೂತ್ಕೋತಾರೆ, ಏನು ಮಾಡ್ತಾರೆ? ಅದಕ್ಕೆ ನಾನೊಂದು ಪದ ಹೇಳಿದ್ದು, ನಾವು ಗೌರವನ ಒಂದೊಂದು ಸಲ ತುಂಬ ಭಯದಿಂದನೇ ತಗೊಳ್ಬೇಕಾಗತ್ತೆ. ಅದನ್ನು ಮಾಡೋದಕ್ಕೂ ಬರುತ್ತೆ. ಮತ್ತು ನನಗೆ ತುಂಬ ಅತೀವವಾದ ನಂಬಿಕೆ ಇರೋದು ಇದರೆಲ್ಲದರ ಹೊರತಾಗಿ ಈ ಸಿನಿಮಾದಲ್ಲಿರ್ತಕ್ಕಂಥ ಕಾಂಟೆಂಟ್, ಈ ಸಿನಿಮಾ ವಿಷಯ, ಈ ಸಿನಿಮಾ ಕನಸು, ಈ ಸಿನಿಮಾ ಹೇಳ್ತಾ ಇರೋ ವಿಷಯ ಕರ್ನಾಟಕದ ಹಳ್ಳಿಗಳಿಗೆ ತುಂಬ ಸುಗಂಧವಾಗಿ ತಲುಪುತ್ತೆ ಅನ್ನುವ ಭರವಸೆ ನಮ್ಮನ್ನು ಹೀಗೆ ಮಾತಾಡಿಸ್ತಾ ಇದೆ. ಈ ಸಿನಿಮಾಗಿರೋ ದೊಡ್ಡ ಶಕ್ತಿ ಅದು.
ಇಲ್ಲಿಂದ 2 ಹೇಳ್ಬಿಡ್ತೀನಿ, ಆಮೇಲೆ ನೀವು ಪ್ರಶ್ನೆ ಕೇಳು. ಅಲ್ಲೊಬ್ಬರು ಕೂತಿದ್ದಾರೆ, ಶ್ರೀಧರ್ ಸಂಭ್ರಮ್ ಅಂತ. ಅವರ ಹಿಂದಿನ ಎಲ್ಲ ಸಿನಿಮಾಗಳನ್ನು ನೋಡಿರ್ತೀರ. ಮುಸ್ಸಂಜೆ ಮಾತು ಮಾಡಿದರು, ಅವ್ರಿಗೆ ಇವಾಗ ಮುಂಜಾನೆ ಮಾತು ಶುರುವಾಗಿದೆ ಅವ್ರ ಜೀವನದಲ್ಲಿ. ಅವ್ರ ಹೆಸರಲ್ಲೊಂದು ಸಂಭ್ರಮ ಶುರುವಾಗಿದೆ. ಅವರೇ ಹೇಳ್ತಾ ಇದ್ರು ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಅಂತ. ಅವ್ರ ಮಾತು ಹೇಳ್ತಾ ಇದ್ದೀನಿ. ನಿಜಕ್ಕೂ ನಾನು ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ. ಶ್ರೀಧರ್ ಸಂಭ್ರಮ್ ಅನ್ನೋದು ಒಂದು ಸಂಭ್ರಮದ ತೇರು. ಜನವರಿ 10ನೇ ತಾರೀಕಿಂದ ಶುರುವಾಗೋಂಥ ಒಂದು ಸಿನಿಮಾ ಈ ಸಿನಿಮಾ. ಪಕ್ಕದಲ್ಲಿ ಕೂತಿದ್ದಾರೆ ನಿರ್ದೇಶಕರು ನಾಗಶೇಖರ್ ಅಂತ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟರಾಗಿ ಬಂದು, ಸೀರಿಯಲ್ಗಳಲ್ಲಿ ಬಂದು, ಥಿಯೇಟ್ರ್ ಪರ್ಸನ್ ಆಗಿ ಬಂದು, ಅದಾದ ನಂತರ ಬೇಕಾದಷ್ಟು ತುಳಿತಕ್ಕೊಳಗಾಗಿ ಪರಭಾಷಾ ಚಿತ್ರಗಳಿಗೆ ಹೋಗ್ಬಿಡ್ತೀನಿ ಅಂತ ಹೋಗಿ ಅಲ್ಲೂ ತನ್ನ ಧ್ವಜ ಹಾರಿಸಿ ಕನ್ನಡದಲ್ಲಿ ಇವತ್ತಿನ ಕಾಲಘಟ್ಟದ ಸಿದ್ಧಸೂತ್ರದಲ್ಲಿ, ರಕ್ತ ಚರಿತ್ರೆಯ ಕಾಲಘಟ್ಟದಲ್ಲಿ ಪ್ರೇಮ ಚರಿತ್ರೆಯ ಸಿನಿಮಾ ಮಾಡುವಂಥ ಎದೆಗಾರಿಕೆ ಇರುವಂಥ ಗೆಳೆಯ. ಅವರು ಗೆಲ್ತಾರೆ, ಅವರ ತೇರು ಎಳೆಯುತ್ತೆ. ಶ್ರೀನಗರ ಕಿಟ್ಟಿಯವ್ರ ಬಗ್ಗೆ, ನನ್ನ ಕಿಟ್ಟಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಈ ಹೀರೋಗಳ ಹತ್ರ ಹೋಗ್ಬಿಟ್ಟು ಕುಲ ಕಸುಬುಗಳಿರೋದು ಯಾವ್ದಾರ ಕತೆ ಹೇಳಿ ಕೇಳ್ತಾರ ಅಂತ ಕೇಳಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಒಂದು ಕುಲ ಕಸುಬು, ಗೌಳಿ, ಹಾಲು ಕರೆಯುವವನ ಕತೆ, ಸೀರೆ ಮಾರುವವನ ಕತೆ, ನೇಕಾರನ ಕತೆ. ಒಂದು ಕಾಲದಲ್ಲಿತ್ತು. ಶಂಕರ್ನಾಗ್ ಅವರು, ಅಣ್ಣವರು, ವಿಷ್ಣು ಸಾರ್ ಇದ್ದಾಗ ಬಡವರ ಬಂದು ಆ ಥರ ಸಿನಿಮಾಗಳೆಲ್ಲ ಯಾಕೆ ಬಂತು ಅಂದರೆ, ಸಾಮಾನ್ಯ ಮನುಷ್ಯನ ಬೆವರಿನ ಕತೆಗಳು ಹೇಳೋದಕ್ಕೆ ನಾಯಕರು ನಿಂತ್ಕೊಳ್ತಾ ಇದ್ದರು. ಶ್ರೀನಗರ ಕಿಟ್ಟಿಯವರು ಆ ಥರದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ನನ್ನು ತಾನು ಮೀರ್ತಾ ಇದ್ದಾರೆ. ಯಾಕಂದರೆ ಅವರು ರಂಗಭೂಮಿಯಿಂದ ಬಂದಿರೋರು. ಒಂದು ಸಣ್ಣ ಕುಲ ಕಸುಬಿನ ಹುಡುಗ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಸೆಲ್ವಿಕಾ ಕ್ವೀನ್ನ ಮನಸ್ಸು ಗೆದ್ದು ತನ್ನದೊಂದು ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಒಂದು ಸಾಹಸ ಮಾಡುವಂಥ ಕಸುಬಿನ ಕೆಲಸ ಮಾಡಿದ್ದಾರೆ. ರೇಷ್ಮೆ ನೂಲು ಬಗ್ಗೆ ಗೊತ್ತಿದ್ದವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಆ ಥರದೊಂದು ಸಾಹಸ ಮಾಡಿದ್ದಾರೆ. ನನ್ನ ಪ್ರಕಾರ ಈ 2ನೇ ಅವತರಣಿಕೆ ಅವ್ರಿಗೆ ಇನ್ನೊಂದು ಅವತರಣಿಕೆ ಆಗುತ್ತೆ. ಇದು ಆ ಥರದ್ದೊಂದು ಸಿನಿಮಾ. ನಾನಾದರೂ ಒಂದು ನಂಬಿದ್ದೆ, ಈಗ ರಚಿತಾರಾಮ್ ಅವ್ರ ಬಗ್ಗೆ ಬರ್ತೀನಿ, ನಿರ್ಮಾಪಕರಿಗೆ ಹೋಗಿಂತ ನಾನಾದರೂ ಒಂದು ನಂಬಿದ್ದೆ. ನಾನು ಪರಭಾಷೆಗಳಿಗೆ ಹೊರಟೋಗಿದ್ದೆ. ಯಾಕಂದರೆ ಕರ್ನಾಟಕದಲ್ಲಿ ಸರಸ್ವತಿ ಭಿಕ್ಷುಕಿ ಅಂತ. ಇಲ್ಲಿ ಸಹಾಯಕ ನಿರ್ದೇಶಕರಿಗೆ ಈ ಪಿಕ್ಚರ್ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ನಾಗಪ್ಪಂಗೆ ಅಸ್ಟೆಂಟು ಆಗಿದ್ದೀನಿ, ಕೋ ಡೈರೆಕ್ಟ್ರು ಆಗಿದ್ದೀನಿ, ಇನ್ನೊಂದು ಆಗಿದ್ದೀನಿ, ಲೆಕ್ಕನೂ ಬರ್ದಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ, ಶಿಡ್ಲಘಟ್ಟಕ್ಕೆ ಹೋಗಿದ್ದೀವಿ, ಎಲ್ಲ ಮಾಡಿದ್ವಿ. ಆದರೆ ನನಗೆ ಈ ತಂಡ ಏನು ಅನಿಸ್ತಾ ಇತ್ತು ಅಂದರೆ, ಕೆಲವೇ ತಂಡಗಳಿದೆ. ನಾನು ಬನ್ನಿ ಅರುಣ್ ಸಾಗರ್ ಅವರು ಬರಬೇಕು ದಯಮಾಡಿ. ಅವರು ಹಿರಿಯ ಜೀವಿ ಕನ್ನಡ ಚಿತ್ರರಂಗಕ್ಕೆ. ಅವರಿಗೆ ಜೀವಮಾನದ ಪ್ರಶಸ್ತಿ ಸದ್ಯದಲ್ಲೇ ಸಿಗ್ತಾ ಇದೆ. ಅವರು ಬರಬೇಕು. ನನ್ನ ವಿಷಯಕ್ಕೆ ಬರೋದಾದರೆ, ಒಂದು ತಂಡ ಯಾವ ತಂತ್ರಜ್ಞರನ್ನ ಹೇಗೆಲ್ಲ ನೋಡ್ಕೋಬೇಕು ಅನ್ನೋ ಥರದಲ್ಲಿ ತುಂಬ ಚೆನ್ನಾಗಿ ಸಾಬೀತು ಮಾಡಿದ್ದಾರೆ. ದಯಮಾಡಿ ಹೇಳ್ತೀನಿ, ಯಜ್ಞ ಯಾಗಗಳನ್ನು ಬಿಟ್ಬಿಟ್ಟು ನಿಮ್ಮ ತಂತ್ರಜ್ಞರನ್ನ, ನಿಮ್ಮ ರೈಟರ್ಸ್ನ, ನಿಮ್ಮಲ್ಲಿ ವರ್ಕ್ ಮಾಡೋರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸಿನಿಮಾ ಚೆನ್ನಾಗಿ ಗೆಲ್ಲುತ್ತೆ ಅಂತ. ಇನ್ನು ನಿರ್ಮಾಪಕರು ಇವರು 2002ರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಹೋಮ್ ವರ್ಕ್ ಮಾಡಿದ್ರು. ಮಾನಿಟರ್ ಶಾಟ್ 20 ವರ್ಷ. ಅದಾದಮೇಲೆ 22ಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. 12 ವರ್ಷ ನೀನು ಆಗಿದ್ರೆ ವನವಾಸ ಆಗಿರೋದು 14 ವರ್ಷ ಸೀತೆ ಥರ. ಆಮೇಲೆ ಮೂಲತಃ ಸಂಘಟನೆಯವರು, ಅಂಬೇಡ್ಕರ್ ವಾದಿಯವರು. ಅವರಿಗೆ ಸಂಘಟನೆ ಗೊತ್ತಿದೆ, ಕಾನೂನು ಗೊತ್ತಿದೆ, ರಾಜ್ಯ ಗೊತ್ತಿದೆ. ಅಂಥವ್ರಿಗೆ ಈ ಥರದೊಂದು ಕತೆ ಎಮೋಷನಲ್ ಟಚ್ ಆಯಿತು. ಇದರಲ್ಲಿ ಇದೇನೋ ಒಂದು ಕೆಲಸನ ಮಾಡ್ತಾ ಇದೆ ಅಂತ ಅನ್ನಿಸ್ತು. ಸೊ ಅವರು ಬಂಡವಾಳ ಹಾಕಿದರೆ 15ರಿಂದ 16 ಕೋಟಿ ಬಂಡವಾಳ ಈ ಸಿನಿಮಾಗೆ. ಒಂದು ಸಣ್ಣ ಹಳ್ಳಿಯಿಂದ ಶುರುವಾದಂಥ ಸಿನಿಮಾ. ನಾನು ಒಂದು ಮಾತು ಹೇಳ್ತೀನಿ, ಹೆಲಿಕಾಪ್ಟರ್ ಬೇಕು ಸಿನಿಮಾಗೆ. ಇವರು ನಾಗಶೇಖರು ಒಂದು ಸ್ವಲ್ಪ ಈ ನಿಮಾನ್ಸ್ ಹಾಸ್ಪಿಟ್ಲ್ ಪಕ್ಕ ಇರೋ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಇದ್ದಂಗೆ. ಯಾಕೆಂದರೆ ಆಕ್ಸಿಡೆಂಟ್ ಆದರೆ ಸೀರಿಯಸ್ ಆಗಿ ನೋಡ್ಕೋಬೇಕಲ್ಲ, ಆ ಥರ ಅದು. ಹೆಲಿಕಾಪ್ಟ್ರು ಅರ್ಧ ಗಂಟೆ 1 ಗಂಟೆಲಿ ಬೇಕು. ಎಲ್ಲವೂ ತರಾತುರಿ ಏನೇನು ಆಗಬೇಕು ಅದೆಲ್ಲ ಡಿಸೈನ್ ಆಗಲೇಬೇಕು. ಆದರೆ ಇವರು ಅಷ್ಟು ಕಷ್ಟಪಟ್ಟು ಅದೆಲ್ಲವನ್ನು ಒದಗಿಸಿ ಎಲ್ಲರನ್ನೂ ನಂಬಿ, ಯಾಕಂದರೆ ಇಲ್ಲಿರೋರು ಎಲ್ಲರೂ ಎಕ್ಸ್ಟ್ರೀಮಿಸ್ಟ್ಗಳು. ನಿಮಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಮಾಡಿದಂಥ ಛಲವಾದಿ ಕುಮಾರ್ ಅವ್ರು ಗೆಲ್ಲಬೇಕು. ಇವ್ರು ಗೆದ್ದರೆ, ಥಿಯೇಟ್ರ್ಗಳು ಸಿಕ್ಕರೆ ಗೆದ್ದರೆ, ಈ ಸಿನಿಮಾ ಚೆನ್ನಾಗಿದೆ ಗೆಲ್ಲುತ್ತೆ. ಗೆದ್ದರೆ ಅಂದರೆ ನೀವು ಏನೇನೋ ಸಿನಿಮಾ ಮಾಡಿ ಗೆಲ್ಲಬೇಕು ಅಂತ ಕೇಳ್ಕೊತಾ ಇಲ್ಲ ನಾವು. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಒಳ್ಳೆ ಸಿನಿಮಾ ಅಂತಲೇ ಪ್ರಯತ್ನ ಪಡ್ತಾರೆ. ಎಲ್ರಿಗೂ ಒಳ್ಳೇದಾಗಬೇಕು. ಅದರ ನಡುವೆ ಇವರಿಂದ ಇನ್ನೊಂದು 10-15 ಸಿನಿಮಾಗಳು ಬರುತ್ತೆ. ಒಂದಷ್ಟು ಜನ ಇಂಡಸ್ಟ್ರಿಯ ರಥ ಅನ್ನೋದಿಂದಿದೆಯಲ್ಲ, ಅದು ಎಳೆಯೋದಕ್ಕೆ ಸಹಕಾರಿಯಾಗುತ್ತೆ. ನೋಡಿ ಅಲ್ಲಿ ಕೂತಿದ್ದಾರೆ. ಯಾವ ಆ್ಯಂಗಲಲ್ಲಿ ಅವರು ಡಾಕ್ಟರ್ ಥರ ಕಾಣ್ತಾರೆ ಅಂತ ಯಾರಾದರೂ ಒಬ್ರು ಹೇಳ್ಬೇಕು. ಅವರು ಡಾಕು ಥರ ಕಾಣ್ತಾರೆ. ಈಸ್ ಎ ವಿಜಿಲ್ಯಾಂಟೆ. ಸಂದೀಪ್ ರೆಡ್ಡಿ ನೋಡಿದರೆ ಕರ್ಕೊಂಡೋಗಿರೋನು. ಇವ್ರಿಗೆ ಯಾರೋ ಏನು ಹೇಳಿದ್ದಾರೆ ಅಂದರೆ, ಈ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ಇತ್ತೀಚಿನ ದಿನಗಳಲ್ಲಿ. ಗಡ್ಡ ಬಿಟ್ಕೊಂಡು ಪ್ರಶಾಂತ್ ನೀಲ್ ಮನೆ ಮುಂದೆ ಓಡಾಡಿ ಹೀರೋಗಳಾಗ್ಬಿಡ್ತೀರಾ ಅಂತ. ಆ ಟ್ರೆಂಡ್ಗೆ ಒಳಗಾಗಿ ಸೀರಿಯಸ್ಲಿ ಇವರೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲೂ ಎಂಥ ಕ್ಯಾರೆಕ್ಟರ್ ಇದೆ ಅಂದರೆ, ತುಂಬ ಅಂತಃಕರಣ ಇರೋನು, ತುಂಬ ಹೆಣ್ತನ ಇರೋನು, ತುಂಬ ತಾಯ್ತನ ಇರೋನು, ಕೆಟ್ಟವನು ಅನ್ನಿಸ್ಕೊಂಡು ಒಳ್ಳೆಯವನಾಗಿ ಕಾಣೋಂಥ ಒಂದು ಪಾತ್ರ ಮಾಡಿದ್ದಾರೆ. ನಿಜಕ್ಕೂ ನನಗೆ ಇವರು ಪರಿಚಯ ಆಗಿದ್ದದರಲ್ಲಿ ಎಕ್ಸಲೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ.
ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಒಂದು ಉದಯೋನ್ಮುಖ ಪ್ರತಿಭೆ ಇದು. 20 ವರ್ಷದಿಂದನೂ ಉದಯೋನ್ಮುಖ ಪ್ರತಿಭೆನೇ ಪ್ರಯತ್ನ ಪಡ್ತಾ ಇದೆ. ಆದರೆ ಇನ್ನು ಮುಂದೆ ಅವ್ರ ಪ್ರಯತ್ನಗಳಿಗೆ ಈ ಸಿನಿಮಾ ಇನ್ನೂ ಒಳ್ಳೇದು ಮಾಡಬೇಕು. ಇನ್ನು ನಮ್ಮ ಅರುಣ್ ಸಾಗರ್ ಅವರು ಆರ್ಟ್ ಡೈರೆಕ್ಟರ್ ಅಲ್ಲ, ನನ್ನ ಪ್ರಕಾರ ಹಾರ್ಟ್ ಡೈರೆಕ್ಟರ್ ಅವನು. ಆರ್ಟ್ ಡೈರೆಕ್ಟರ್ ಅಲ್ಲ, ಅವನು ಹಾರ್ಟ್ ಡೈರೆಕ್ಟರ್. ಏನಂದರೆ ಮಾಡ್ತಾನೆ, ತುಂಬ ಜಗಳ ಆಡ್ತಾನೆ. ಆದರೆ ಜಗಳದಲ್ಲೊಂದು ವಿಷಯ ಇರುತ್ತೆ. ನೀವು ನಾಗಶೇಖರ್ದು, ಅರುಣ್ ಸಾಗರ್ದು, ಸತ್ಯ ಹೆಗಡೆ ಅವ್ರದ್ದು ಜಗಳ ಇದೆಯಲ್ಲ, ಅದೊಂದು ಮೂಕ ಪ್ರಾಣಿ ಇದೆ ನಮ್ಮ ಸಿನಿಮಾದು. ಸತ್ಯ ಹೆಗಡೆ ಮಾತೇ ಆಡ್ದಲ್ಲೇ ಇರೋದೊಂದು ಇದಿದೆ. ಇವರಿಬ್ಬರದು 3 ಜನರದ್ದು ಜಗಳ ನಡೀತಾ ಇರುತ್ತೆ. ಮತ್ತು ಇದೇ ಕಾಂಬಿನೇಷನ್ ಆಗುತ್ತೆ. ಸಂಜು ವೆಟ್ಸ್ ಗೀತಾ 3 ಬಂದರೂ ಬರ್ಬೋದು, ನನಗೆ ಈಗ ಸೂಚನೆಗಳು ಸಿಕ್ಕಿದ ಪ್ರಕಾರ ಬಂದರೂ ಬರ್ಬೋದು. ಅವಾಗ ನೋಡಿ. ಈಗ ರಚಿತಾರಾಮ್ ಅವರು ಇಲ್ಲಿಲ್ಲ, ಇನ್ನೇನು ನಿಮ್ಮನ್ನು ಕೆಳಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ನಿಜಕ್ಕೂ ನನಗೆ ನಾವು ಚಿಕ್ಕನ್ನಲ್ಲಿ ನೋಡಿದಂತಹ ಒಂದು ಬಂಧನದ ಸುವಾಸಿನಿ, ಮುತ್ತಿನ ಹಾರದ ಸುವಾಸಿನಿ, ನೀವು ನೇರ ನಾನು ನೇರ, ನಂದು ಮುಕ್ತ, ಚಿಟ್ಕಿ ಹೊಡೆಯೋ ಥರ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಚಪ್ಪಾಳೆ ಹೊಡೆಯೋ ಥರ ಹೆಣ್ಮಕ್ಳಿರೋದು ಕಡಿಮೆ. ಆ ಥರದ್ದೊಂದು ಹೆಣ್ಮಕ್ಳು ಈ ಸಿನಿಮಾದಲ್ಲಿ ರಚಿತಾರೆ. ತುಂಬ ಪಾತ್ರಗಳು ಬರುತ್ತೆ. ಆಮೇಲೆ ಈ ಸಿನಿಮಾ ಹೆಂಗಿದೆ ಅಂತಂದರೆ, ರಕ್ತ ಇಲ್ದಲೆ, ಅಶ್ಲೀಲತೆ ಇಲ್ದಲೆ, ವಾಯ್ಲೆನ್ಸ್ ಇಲ್ದಲೆ, ದ್ವೇಷ ಇಲ್ದಲೆ, ಅಸೂಯೆ ಇಲ್ದಲೆ ಇರೋದೊಂದು ಅಪ್ಪಟ್ಟವಾದಂಥ ಒಂದು ಪ್ರೀತಿಯ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅದನ್ನು ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಆಮೇಲೆ ಪ್ರಶ್ನೆ ಕೇಳ್ಬೋದು. ನಾವೇನಾದ್ರು ಹೇಳ್ಕೊಂಡ್ರೆ ತಾನೇ ಪ್ರಶ್ನೆ ಬರೋದು ನಿನಗೆ. ಕಿಟ್ಟಪ್ಪನವ್ರಿಗೊಂದು ಡೈಲಾಗ್ ಇದೆ, ತಬ್ಲಾ ನಾಣಿಯವ್ರು ಹೇಳ್ತಾರೆ, ನಮ್ಮ ಹುಡುಗನಿಗೆ ಸೀರೆ ಉಡ್ಸಕ್ಕೆ ಬರ್ತದೆ, ಸೀರೆ ಬಿಚ್ಚಕ್ಕೆ ಬರಲ್ಲ, ಹೆಂಗೆ ಮಾಡ್ತಾನೋ ಏನೋ ಪ್ರಸ್ತ ಅಂತ. ಇದು ಆ ಥರ ಸಿನಿಮಾ ಇದು. ಧನ್ಯವಾದಗಳು ಎಲ್ಲರಿಗೂ. ನಿಮ್ಮ ಸಹಕಾರ ಇರಲಿ. ಯಾಕೆ ಗೊತ್ತಾ, ಜನರ ಹಾರ್ಟ್ ಬೀಟ್ ಗೊತ್ತಿರೋದು ನಿಮಗೆ. ಸ್ಟ್ರೈಟ್ ಹೋಗೋದು ಜನರ ಹತ್ರ ನೀವು. ಅವ್ರು ಸಹಕಾರ ಕೊಟ್ಟಿಲ್ಲ, ಇವ್ರು ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋದು ಎರಡನೇ ವಿಷಯ. ಮೊದಲನೇದು, ನನ್ನ ಕನ್ನಡ ಸಿನಿಮಾಗೆ, ನನ್ನ ಮಾಧ್ಯಮಕ್ಕೆ, ಯಾಕಂದರೆ ನೀವು ಸಿನಿಮಾದ ಪ್ರಮುಖ ಪಾತ್ರ, ನಾವು ಸಹಕಾರ ಕೊಡ್ತೀವಿ ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ಮೊದಲನೇದು. ಅದು ನಿಮ್ಮಿಂದ ಶುರುವಾಗಲಿ, ಮತ್ತು ಶುರುವಾಗಿದೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಇನ್ನು 3 ದಿನ ಇದೆ. ಆಚಾರ ವಿಚಾರ ಇದ್ ಕಡೆ ಪ್ರಚಾರ ಕಮ್ಮಿ ಆದರೂ ಸಮಾಚಾರ ಜೋರಾಗಿರುತ್ತೆ ಅಂತ ನಂಬಿರೋ ನಾನು. ಥ್ಯಾಂಕ್ ಯು ವೆರಿ ಮಚ್.